ಮಧುರ ಮಕ್ಕಳೇ, ಶಿವತಂದೆ ಮತ್ತು ಬ್ರಹ್ಮತಂದೆ ಇಬ್ಬರ ಮತವೂ ಪ್ರಸಿದ್ಧವಾಗಿದೆ. ನೀವು ಇಬ್ಬರ ಮತದಂತೆ ನಡೆದು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ಪ್ರಶ್ನೆ: ನಂಬರ್ 1 ಟ್ರಸ್ಟಿಗಳು ಯಾರಾಗಿದ್ದಾರೆ ಮತ್ತು ಹೇಗೆ? ಉತ್ತರ: ಶಿವತಂದೆಯು ನಂಬರ್ 1 ಟ್ರಸ್ಟಿಯಾಗಿದ್ದಾರೆ. ಅವರಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ. ಭಕ್ತಿ ಮಾರ್ಗದಲ್ಲಿಯೂ ನೀವು ಅವರ ಹೆಸರಿನಲ್ಲಿ ಏನೆಲ್ಲ ದಾನ ಪುಣ್ಯಗಳನ್ನು ಮಾಡುತ್ತೀರೋ ಅದೆಲ್ಲವೂ ಇನ್ಶೂರ್ ಆಗಿ ಬಿಡುತ್ತದೆ. ಅದರ ಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ. ಈಗಲೂ ಸಹ ಯಾರು ತಂದೆಯ ಅರ್ಥವಾಗಿ ತಮ್ಮೆಲ್ಲವನ್ನು ಇನ್ಶೂರ್ ಮಾಡುವರು, ಅದಕ್ಕೆ ತಂದೆಯು ಸಂಪೂರ್ಣವಾಗಿ ಪ್ರತಿಫಲವನ್ನು ಕೊಡುತ್ತಾರೆ. ಏಕೆಂದರೆ ತಂದೆಯು ಹೇಳುತ್ತಾರೆ, ನಾನಂತೂ ಸುಖವನ್ನು ಭೋಗಿಸುವುದಿಲ್ಲ, ನಾನು ನಿಮ್ಮಿಂದ ತೆಗೆದುಕೊಂಡು ಏನು ಮಾಡಲಿ? ಗೀತೆ: ಪ್ರತಿಜ್ಞೆ ಮಾಡಿ ಧರೆಗೆ ಬಂದಿದ್ದೇವೆ. ಧಾರಣೆಗಾಗಿ ಮುಖ್ಯ ಸಾರ: 1. ಈ ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿದ್ದು ನೋಡಬೇಕಾಗಿದೆ, ಏಕೆಂದರೆ ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ ಎಂದು ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. 2. ತಂದೆಯು ಇನ್ಶೂರೆನ್ಸ್ ಮ್ಯಾಗ್ನೆಟ್ ಆಗಿದ್ದಾರೆ. ಆದ್ದರಿಂದ ತನು ಮನಧನವನ್ನು ತಂದೆಯ ಸೇವೆಯಲ್ಲಿ ಸಫಲ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ. ತಂದೆಯೊಂದಿಗೆ ಪೂರ್ಣ ಸಂಬಂಧವನ್ನಿಡಬೇಕಾಗಿದೆ. ಪೂರ್ಣ ಸಮಾಚಾರವನ್ನು ತಿಳಿಸಬೇಕಾಗಿದೆ. ವರದಾನ: ಮರುಜೀವ ಸ್ಥಿತಿಯ ಮೂಲಕ ಸಾಹಸ ಹಾಗೂ ಉಲ್ಲಾಸದ ಅವಿನಾಶಿ ಮುದ್ರೆಯನ್ನು ಹಾಕುವಂತಹ ಪ್ರಾಪ್ತಿ ಸಂಪನ್ನ ಭವ. ಸ್ಲೋಗನ್: ತೊಡಕು ಅಥವಾ ಗೊಂದಲಗಳಲ್ಲಿ ಡಬಲ್ ಲೈಟ್ ಆಗಿರುವವರೇ ಧಾರಣಾ ಮೂರ್ತಿಯಾಗಿದ್ದಾರೆ.